ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಪ್ರತಿದಿನ ಬೆಳಿಗ್ಗೆ ಆರಾಮಾಗಿ ಎದ್ದೇಳ್ತೀರಾ, ನೋಡ್ತೀರಾ ನಿಮ್ಮ ದುಡ್ಡು ನಿಮಗಾಗಿ ಕೆಲಸ ಮಾಡ್ತಾ ಇದೆ. ನೀವು ದುಡ್ಡಿಗಾಗಿ ಕೆಲಸ ಮಾಡಬೇಕಂತಿಲ್ಲ. ನಿಮ್ಮ ಲೈಫ್ ನಿಮಗೆ ಹೇಗೆ ಬೇಕೋ ಹಾಗೆ ಆರಾಮಾಗಿ ಬದುಕೋಬೋದು. ಕೇಳೋದಕ್ಕೆ ಚೆನ್ನಾಗಿದೆ ಅಲ್ವಾ? ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಹೇಗೆ ಅಚೀವ್ ಮಾಡ್ಬೋದು ಮತ್ತು ನಿಮ್ಮ ಕನಸಿನ ಜೀವನ ನೀವು ಹೇಗೆ ಸ್ಟಾರ್ಟ್ ಮಾಡ್ಬೋದು ಎಂಬುದನ್ನು ತಿಳ್ಕೊಳ್ಳೋಣ. ಫೈನಾನ್ಷಿಯಲ್ ಫ್ರೀಡಮ್ ಅಂದರೇನು? ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ನೀವು ಹಣಕ್ಕಾಗಿ ಕೆಲಸ ಮಾಡಬೇಕು ಅಂತಿಲ್ಲ. ನಿಮ್ಮ ಹತ್ರ ಇಷ್ಟು ಸಂಪತ್ತಿರುತ್ತೆ ಅಂದರೆ ಏನೂ ಕೆಲಸ ಮಾಡ್ದೇ ಆರಾಮವಾಗಿ ನಿಮ್ಮ ಜೀವನ ಸಾಗಿಸ್ಬೋದು. ಇನ್ನೊಂದು ಅರ್ಥದಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ನಿಮಗೆ ಏನೂ ಫೈನಾನ್ಷಿಯಲ್ ಸ್ಟ್ರೆಸ್ ಇರಲ್ಲ. ಫೈನಾನ್ಷಿಯಲ್ ಫ್ರೀಡಮ್ ಯಾಕೆ ಇಂಪಾರ್ಟೆಂಟ್? ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕಾಗ ನಿಮ್ಮ ಹತ್ರ ತುಂಬ ಚಾಯ್ಸಸ್ ಇರುತ್ತೆ. ಜಾಬಿಂದ ಬ್ರೇಕ್ ತೆಗೆದುಕೊಳ್ಬೋದು, ಕುಟುಂಬದೊಂದಿಗೆ ಕಾಲ ಕಳೆಯಬಹುದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಫೈನಾನ್ಷಿಯಲ್ ಫ್ರೀಡಮಿಂದ ನಿಮ್ಮ ಲೈಫ್ ನಿಮಗೆ ಹೇಗೆ ಬೇಕೋ ಹಾಗೆ ಬದುಕೋಬೋದು. ಇದರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ಇರುತ್ತೆ. ಫೈನಾನ್ಷಿಯಲ್ ಫ್ರೀಡಮ್ ಹೇಗೆ ಅಚೀವ್ ಮಾಡೋದು? ಉದಾಹರಣೆಗೆ, ನಿಮ್ಮ ತಿಂಗಳ ಖರ್ಚು 25,000 ಅಂತ ಇಟ್ಕೊಳ್ಳೋಣ. ಈ ಪೂರ್ತಿ ಹಣ ಪ್ಯಾಸಿವ್ ಇನ್ಕಮಿಂದ ಬರಬೇಕು. ಆವಾಗ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಪ್ಯಾಸಿವ್ ಇನ್ಕಮ್ ಅಂದರೆ ಆರಂಭದಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ, ನಂತರದಲ್ಲಿ ಏನೂ ಎಫರ್ಟ್ ಹಾಕದೆ ಅದರಿಂದ ಇನ್ಕಮ್ ಜನರೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ರೆಂಟ್ ಇನ್ಕಮ್, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇಂದ ಬರೋ ಇನ್ಕಮ್, ಇವೆಲ್ಲ ಪ್ಯಾಸಿವ್ ಇನ್ಕಮ್ ಅನ್ಬೋದು. ನಾವು ಇವತ್ತು ಇನ್ವೆಸ್ಟ್ಮೆಂಟಿಂದ ಫೈನಾನ್ಷಿಯಲ್ ಫ್ರೀಡಮ್ ಹೇಗೆ ಅಚೀವ್ ಮಾಡ್ಬೋದು ಎಂದು ನೋಡೋಣ. ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋಕ್ಕೆ ಎಷ್ಟು ಹಣ ಬೇಕಾಗುತ್ತೆ? ಒಂದು ಫೇಮಸ್ ಸ್ಟ್ರಾಟಜಿ 4% ರೂಲ್ ಪ್ರಕಾರ ನಿಮ್ಮ ಆ್ಯನ್ಯುವಲ್ ಎಕ್ಸ್ಪೆನ್ಸಸ್ನ 25 ಟೈಮ್ಸ್ ಹಣ ಬೇಕು. ಅಂದರೆ ನಿಮ್ಮ ತಿಂಗಳ ಖರ್ಚು 25,000 ಇದ್ದರೆ 25,000 ಇಂಟು 12 ತಿಂಗಳು ಇಂಟು 25 ಅಂದರೆ 75 ಲಕ್ಷ ಬೇಕಾಗುತ್ತೆ. ಈ 75 ಲಕ್ಷ ಇನ್ವೆಸ್ಟ್ಮೆಂಟ್ ಹೇಗೆ ಅಚೀವ್ ಮಾಡೋದು? ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಿಂದ ಇದನ್ನು ಅಚೀವ್ ಮಾಡ್ಬೋದು. ನಿಮ್ಮ ಟಾರ್ಗೆಟ್ ಅಮೌಂಟ್ ಎಷ್ಟಿದೆಯೋ ಮತ್ತು ಎಷ್ಟು ಸಮಯದಲ್ಲಿ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರ ಪ್ರಕಾರ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗೋದು. ಉದಾಹರಣೆಗೆ, 15 ವರ್ಷದಲ್ಲಿ 75 ಲಕ್ಷ ಅಚೀವ್ ಮಾಡಬೇಕು ಅಂದರೆ ಪ್ರತಿ ತಿಂಗಳು 15,000 ರೂಪಾಯಿ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ಕೊಳ್ಳೋಣ. ಅಂದರೆ ವಾರ್ಷಿಕ 1,80,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. 12% ಆ್ಯಾವ್ರೇಜ್ ರಿಟರ್ನ್ಸಿಂದ 15 ವರ್ಷದಲ್ಲಿ ನಿಮ್ಮ ಹತ್ರ 75 ಲಕ್ಷ ಇರುತ್ತೆ. ಬಟ್ ವೇಟ್, ನಾವು ಇನ್ನು ಇನ್ಫ್ಲೇಷನ್ ಕನ್ಸಿಡರ್ ಮಾಡಿಲ್ಲ. ಇಂಡಿಯಾದ ಹಿಸ್ಟಾರಿಕಲ್ ಇನ್ಫ್ಲೇಷನ್ ರೇಟ್ 4-6% ಇದೆ. ನಾವು 6% ಅಂತ ಇಟ್ಕೊಳ್ಳೋಣ. ಸೊ ನಾವು ಒಂದು ಇನ್ಫ್ಲೇಷನ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 75 ಲಕ್ಷ 15 ವರ್ಷದ ನಂತರ ಎಷ್ಟಾಗುತ್ತೆ ಅಂತ ನೋಡೋಣ. ಸುಮಾರು 1.79 ಕೋಟಿ. ಸೊ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ನಮಗೆ ಬೇಕಿರೋದು ಸುಮಾರು 1.79 ಕೋಟಿ. ಈ ಅಮೌಂಟ್ ಅಚೀವ್ ಮಾಡೋಕ್ಕೆ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇನ್ಕ್ರೀಸ್ ಮಾಡೋಣ. ಸೊ ಪ್ರತಿ ತಿಂಗಳು 15,000 ಬದಲು ನಿಮ್ಮ ತಿಂಗಳ ಖರ್ಚು 25,000 ಇದೆ ಅಲ್ವಾ, ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡೋಣ. ಸೊ ಮೊದಲನೇ ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ 25,000 ಇಂಟು 12 ತಿಂಗಳು ಅಂದರೆ 3 ಲಕ್ಷ. ಎರಡನೇ ವರ್ಷ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇನ್ಫ್ಲೇಷನ್ ತಕ್ಕಂತೆ ಇನ್ಕ್ರೀಸ್ ಮಾಡೋಣ. ಸೊ 6% ಇನ್ಕ್ರೀಸ್ ಮಾಡಿದರೆ ಎರಡನೇ ವರ್ಷದಲ್ಲಿ ಟೋಟಲ್ 3,18,000 ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹೀಗೆ ಪ್ರತಿ ವರ್ಷ 6%ನಂತೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇನ್ಕ್ರೀಸ್ ಮಾಡ್ತಾ ಹೋದರೆ 15 ವರ್ಷದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಸುಮಾರು 1,72,00,000 ಆಗಿರುತ್ತೆ. ಈಗ ನಿಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಬೇಕಿರೋ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಅಮೌಂಟ್ ಸಿಕ್ಕಿದೆ. ಇವಾಗ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಿದ್ದೀರಾ. ಬಟ್ ತಿಂಗಳ ಖರ್ಚು 25,000 ಈ ಇನ್ವೆಸ್ಟ್ಮೆಂಟಿಂದ ಹೇಗೆ ತೆಗೆಯೋದು? ಪ್ರತಿ ತಿಂಗಳು 25,000 ರೂಪಾಯಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಿಂದ ವಿತ್ಡ್ರಾ ಮಾಡಬೇಕು. ಅಂದರೆ ವರ್ಷಕ್ಕೆ 3 ಲಕ್ಷ ಆಗುತ್ತೆ. ಇದನ್ನು ಕೂಡ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಮಾಡೋಣ. ಸೊ 15 ವರ್ಷದ ನಂತರ 3 ಲಕ್ಷ 7,18,000 ಆಗುತ್ತೆ.
ನಾವು ಇನ್ವೆಸ್ಟ್ಮೆಂಟ್ಗೆ ಎಕ್ಸೆಲಲ್ಲಿ ಟೇಬಲ್ ಕ್ರಿಯೇಟ್ ಮಾಡಿದ ಥರನೇ ವಿಡ್ರಾವಲ್ಗೂ ಕೂಡ ಒಂದು ಟೇಬಲ್ ಕ್ರಿಯೇಟ್ ಮಾಡೋಣ. ಸೊ ಮೊದಲನೇ ವರ್ಷ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಅಮೌಂಟ್ 7,18,000 ವಿಡ್ರಾವಲ್ ಮಾಡ್ತೀರಾ. ಉಳಿದಿರೋದು 1,65,00,000. ಈ ಅಮೌಂಟ್ಗೆ 12% ರಿಟರ್ನ್ಸಿಂದ ನಿಮ್ಮ ಪೋರ್ಟ್ಫೋಲಿಯೋ 1,84,00,000 ಆಗಿರುತ್ತೆ. ಎರಡನೇ ವರ್ಷ ನೀವು ವಿಡ್ರಾ ಮಾಡಬೇಕಾಗಿರೋದು 7,61,000. ಇದು ಯಾಕಂದರೆ ಮೊದಲನೇ ವರ್ಷದ ವಿಡ್ರಾವಲ್ ಅಮೌಂಟ್ಗೆ ಅಂದರೆ 7,18,000ಕ್ಕೆ 6% ಇನ್ಫ್ಲೇಷನ್ ರೇಟ್ ಅಡ್ಜಸ್ಟ್ ಮಾಡಿರೋದು. ಸೊ ಉಳಿದಿರೋ ಅಮೌಂಟ್ 1,77,000. ಇದಕ್ಕೆ 12% ರಿಟರ್ನ್ಸಿಂದ ನಿಮ್ಮ ಪೋರ್ಟ್ಫೋಲಿಯೋ 1,98,00,000 ಆಗಿರುತ್ತೆ. ಹೀಗೆ ನೀವು ನಿಮ್ಮ ತಿಂಗಳ ಖರ್ಚು ವಿಡ್ರಾ ಮಾಡಿದರೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋ ಬೆಳೀತಾನೆ ಇರುತ್ತೆ. ನಾವು ಫೈನಾನ್ಷಿಯಲ್ ಫ್ರೀಡಮ್ ಹೇಗೆ ಅಚೀವ್ ಮಾಡ್ಬೋದು ಅಂತ ನೋಡಿದ್ದೀವಿ. ಇವಾಗ ಈ ಸ್ಟ್ರಾಟಜಿಯ ಕೆಲವು ಡ್ರಾಬ್ಯಾಕ್ಸ್ ಇವೆ, ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಇದರಿಂದ ವಿಡ್ರಾ ಮಾಡೋ ಅಮೌಂಟ್ ತಿಂಗಳ ಖರ್ಚಿಗಷ್ಟೇ. ಎಮರ್ಜೆನ್ಸಿ ಫಂಡ್ ಅಂತ ಸಪರೇಟಾಗಿ ಅಮೌಂಟ್ ಇಟ್ಕೋಬೇಕಾಗತ್ತೆ. ಎರಡನೇದಾಗಿ, ವಿಡ್ರಾ ಮಾಡಿದ ಅಮೌಂಟ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಅದನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಮೂರನೇದಾಗಿ, ಮಾರ್ಕೆಟ್ ಡೌನ್ ಇದ್ದರೂ ಅಪ್ ಇದ್ದರೂ ನೀವು ವಿಡ್ರಾ ಮಾಡಲೇಬೇಕು. ಮಾರ್ಕೆಟ್ ಡೌನ್ ಇದ್ದಾಗ ನೀವು ಜಾಸ್ತಿ ಯೂನಿಟ್ಸ್ ಸೆಲ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಮಾರ್ಕೆಟ್ ರಿಕವರ್ ಆದಾಗ ನಿಮ್ಮ ಪೋರ್ಟ್ಫೋಲಿಯೋ ಅಷ್ಟು ಬೇಗನೆ ರಿಕವರ್ ಆಗಲ್ಲ. ಫೈನಲ್ ಆಗಿ ಈ ವಿಡಿಯೋಯಿಂದ ಫೈನಾನ್ಷಿಯಲ್ ಫ್ರೀಡಮ್ ಕಡೆಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪನಾದರೂ ಇನ್ಸ್ಪಿರೇಷನ್ ಸಿಕ್ಕಿದೆ ಅನ್ಕೋತೀನಿ. ಇದರೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.